ಸ್ವಾಮಿ ವಿವೇಕಾನಂದರು ಯುವಕರಿಗಾಗಿ ಆದರ್ಶ ಮಾತುಗಳು ಹೀಗೆ ನುಡಿಯುತ್ತಾರೆ. ಯುವಕರು ಜೀವನದಲ್ಲಿ ಈ ಪಂಚತತ್ವಗಳನ್ನು ಅಳವಡಿಸಿಕೊಳ್ಳಬೇಕು. ಅವುಗಳೆಂದರೆ ಅರಿವಿನ ಹಂಬಲ, ಶ್ರದ್ಧೆ, ಶಕ್ತಿ, ನೀತಿ, ಸೇವೆ. ಅರಿವಿನ ಹಂಬಲ ಎಂದರೆ ಬದುಕಬೇಕೆಂಬ ಆಸೆ, ಅರಿಯಬೇಕೆಂಬ ಆಸೆ, ಸುಖ ಅಥವಾ ಆನಂದವನ್ನು ಪಡೆಯಬೇಕೆಂಬ ಆಸೆ. ಇವುಗಳಲ್ಲಿ ಅರಿವಿನ ಹಂಬಲವು ಇತರೆ ಆಸೆಗಳನ್ನು ನಿಯಂತ್ರಿಸುತ್ತದೆ. ಆದುದರಿಂದ ವಿದ್ಯಾಭ್ಯಾಸದಲ್ಲಿ, ಕೆಲಸ ಕಾರ್ಯದಲ್ಲಿ ತೀವ್ರವಾದ ಅರಿವಿನ ಹಂಬಲವನ್ನು ಬೆಳೆಸಿಕೊಳ್ಳುವುದಕ್ಕೆ ಪ್ರಥಮ ಸ್ಥಾನವಿದೆ. ಅರಿವಿನ ಹಂಬಲ ಎಂದರೆ ಕೇವಲ ಕ್ಷಣಿಕ ಕುತೂಹಲವಲ್ಲ, ಅದು ನೆನಪಿಗಾಗಿ ನೆನಪು ಪಡೆಯುವ ಹಂಬಲ, ಚರ್ಮ ಸತ್ಯವನ್ನು ತಿಳಿಯಲೇಬೇಕೆಂಬ ನಿಜವಾದ ಹಂಬಲ. ಶ್ರದ್ಧೆ ಎಂದರೆ ಕೇವಲ ಸಾಮಾನ್ಯ ನಂಬಿಕೆಯಲ್ಲ, ಈ ಮೂರು ವಿಷಯಗಳಲ್ಲಿ ಪೂರ್ಣ ವಿಶ್ವಾಸ. ತನ್ನ ದಿವ್ಯತೆಯಲ್ಲಿ, ತನ್ನಲ್ಲಿ ಅಡಗಿರುವ ಅಪಾರ ಶಕ್ತಿ, ಸರ್ವಶಕ್ತನಾದ ಭಗವಂತನಲ್ಲಿ, ಸದ್ಗುಣಗಳಿಂದಲೇ ನಿಜವಾದ ಯಶಸ್ಸು. ಇವುಗಳನ್ನೇ ಶ್ರದ್ಧೆ ಎನ್ನುವುದು. ಶಕ್ತಿ ಎಂದರೆ ಇದು ಕೇವಲ ಮತ್ತೊಬ್ಬರನ್ನು ಸೋಲಿಸಿ ನಾಶಪಡಿಸುವ ವಿಧ್ವಂಸಕಾರಿ ಸಾಮರ್ಥ್ಯ ಅಲ್ಲ. ಅದು ತನ್ನ ಕರ್ತವ್ಯವನ್ನು ಸಮರ್ಪಕ ರೀತಿಯಲ್ಲಿ ನಿರ್ವಹಿಸಲು ಬೇಕಾದ ದೈಹಿಕ ಶಕ್ತಿ. ಅನಿವಾರ್ಯವಾಗಿ ಜೀವನದಲ್ಲಿ ಬರುವ ಕಷ್ಟ ಸಂಕಷ್ಟಗಳನ್ನು ಎದುರಿಸುವ ಮಾನಸಿಕ ಶಕ್ತಿ, ಎಲ್ಲ ರೀತಿಯ ಸ್ವನಿಯಂತ್ರಣವನ್ನು ಪಡೆದುಕೊಳ್ಳುವ ಶಕ್ತಿ. ಕೈಗೊಂಡ ಯಾವುದೇ ಕೆಲಸ ಕಾರ್ಯವನ್ನಾಗಲಿ, ಧ್ಯಾನ ಸಾಧನೆಯನ್ನಾಗಲಿ ಏಕಚಿತ್ತದಿಂದ ನಿರಂತರ ಸಾಧಿಸುವ ಶಕ್ತಿ. ನೀತಿ ಎಂದರೆ ಸತ್ಯ, ಅಹಿಂಸೆ, ಬ್ರಹ್ಮಚಾರ್ಯಗಳೇ ಮೊದಲಾದ ವೈಯಕ್ತಿಕ ನೈತಿಕ ಸಾಮಾನ್ಯ ಸೂತ್ರ. ಗುರು ಹಿರಿಯರಿಗೆ ಗೌರವ, ಪರಿಶ್ರಮದ ಬಗ್ಗೆ ಗೌರವ ಮುಂತಾದ ಸಾಮಾಜಿಕ ನೈತಿಕ ಸೂತ್ರ. ದೇಶಭಕ್ತಿ, ಅಂತಾರಾಷ್ಟ್ರೀಯ ಅರಿವು ಇವೇ ಮೊದಲಾದ ಸಾಮೂಹಿಕ ನೈತಿಕ ಸೂತ್ರ. ಕೊನೆಯದಾಗಿ ಸೇವೆಗಳು. ಸೇವೆ ಎಂದರೆ ಕೆಲವು ಸೀಮಿತ ಕಾರ್ಯಗಳಿಗೆ ಮಾತ್ರ ಸಂಬಂಧಿಸಿದ್ದಲ್ಲ. ಸೇವೆಯು ಜೀವನದ ವಿಧಾನದಲ್ಲಿ 4 ಅಂಶಗಳು ಇರುತ್ತದೆ. ಅವುಗಳೆಂದರೆ ತಂದೆ ತಾಯಿಗಳ ಸೇವೆ, ಸಜ್ಜನರ, ಸಂತರ, ಗುರುಗಳ ಸೇವೆ, ಬಡ ಜನರ ಹಾಗೂ ರೋಗಿಗಳ ಸೇವೆ, ತಾನು ಮಾಡುವ ಕಾರ್ಯದ ಮೂಲಕ ಮಾನವನ ಕುಲದ ಸೇವೆ.